ವಿದ್ಯುತ್ ಖಾಸಗೀಕರಣದ ಬಗ್ಗೆ ರಾಜ್ಯದಲ್ಲಿ ಹರಡಿರುವ ವದಂತಿಗಳಿಗೆ ಇದೀಗ ಸ್ಪಷ್ಟನೆ ದೊರೆತಿದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಹೆಸ್ಕಾಂ ಅಧ್ಯಕ್ಷ ಅಜಿಂಪೀರ್ ಖಾದ್ರಿ ಸ್ಪಷ್ಟಪಡಿಸಿದ್ದು, ರೈತರು ಹಾಗೂ ಸಾರ್ವಜನಿಕರು ಆತಂಕ ಪಡಬಾರದೆಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೆಸ್ಕಾಂ ಅಧ್ಯಕ್ಷ ಅಜಿಂಪೀರ್ ಖಾದ್ರಿ, ವಿದ್ಯುತ್ ಖಾಸಗೀಕರಣವಾಗಲಿದೆ ಎಂಬ ಗಾಳಿ ಸುದ್ದಿಗಳಿಗೆ ಯಾವುದೇ ಆಧಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರೈತರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದು ಅವರು ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ವಿದ್ಯುತ್ ಇಲಾಖೆಯ ಕಾರ್ಯಕ್ರಮದಲ್ಲಿಯೂ ಸಿಎಂ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಜನರು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಖಾದ್ರಿ ಮನವಿ ಮಾಡಿದರು. ಗೃಹಜ್ಯೋತಿ ಯೋಜನೆಯ ಕುರಿತು ಮಾತನಾಡಿರುವ ಅವರು, ಹೊರ ರಾಜ್ಯದವರು ಈ ಯೋಜನೆಯ ಸದುಪಯೋಗ ಪಡೆಯುತ್ತಿರುವ ಕುರಿತು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಮರುಪರಿಶೀಲನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಈ ಯೋಜನೆಯ ಲಾಭ ಕರ್ನಾಟಕದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹೆಸ್ಕಾಂ ಅಧಿಕಾರಿಗಳು ಮನೆಗೆ ಪರಿಶೀಲನೆಗೆ ಬಂದಾಗ ಅಗತ್ಯ ದಾಖಲೆಗಳನ್ನು ನೀಡಿ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಅಜಿಂಪೀರ್ ಖಾದ್ರಿ ಮನವಿ ಮಾಡಿದ್ದಾರೆ. ಅದು ಈಗ ಮೊನ್ನೆ 2ನೇ ತಾರೀಕಲ್ಲ, ಬೆಂಗಳೂರು 2ನೇ ತಾರೀಕು, ಮೊನ್ನೆ 29ನೇ ತಾರೀಕು ದಿವಸ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಹೆಸ್ಕಾಂ ಎಲ್ಲ ಎಂಪ್ಲಾಯೀಸ್ದು ಅವರೆಲ್ಲ ಸೇರಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇಂಧನ ಸಚಿವರಿಗೆ ಅಭಿನಂದನಾ ಸಮಾರಂಭ ಇಟ್ಟಿದ್ದರು. ಸುಮಾರು 25,000 ನಮ್ಮ ರಾಜ್ಯಾದ್ಯಂತ ಎಲ್ಲ ಎಂಪ್ಲಾಯೀಸ್ ಬಂದಿದ್ದರು. ಅಲ್ಲೇ ಬಂದುಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಯಾರ ನೋಡ್ರಿ, ಅಲ್ಲಿ ಭಾಷಣ ಮಾಡುವಾಗ ನಾನು ಮತ್ತು ನಮ್ಮ ಗುಲ್ಬರ್ಗ ಕಂಪನಿ ಅಧ್ಯಕ್ಷರು, ಮಂಗಳೂರು ಮತ್ತು ಚಾಮುಂಡೇಶ್ವರಿ 4 ಅಧ್ಯಕ್ಷರು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಇಂಧನ ಸಚಿವರಿಗೆ ನಾವು ಹೇಳಿದ್ವಿ, ಈ ಖಾಸಗೀಕರಣ ಆಗ್ತೈತೆ ಅಂಥೇಳಿ ಒಂದು ಗುಲ್ಲು ಎದ್ಬಿಟ್ಟಿದೆ, ನಮ್ಮ ಅಧಿಕಾರಿಗಳು ಭಯಭೀತರಾಗಿದ್ದಾರೆ, ಅದು ಸ್ವಲ್ಪ ತಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಂತೇಳಿ ಇಂಧನ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳಿದ್ವಿ. ಅವರು ಕೂಡ ತಮ್ಮ ಮಾತಿನಲ್ಲಿ ಹೇಳಿದರು. ನಮ್ಮ ಹೆಸ್ಕಾಂ, ಜಸ್ಕಾಂ, ಚೆಸ್ಕಾಂ ಎಲ್ಲ ಅಧ್ಯಕ್ಷರು ಬಂದು ನನಗೆ ಕಿವಿಯಾಗಿ ಹೇಳಿದ್ದಾರೆ, ಖಾಸಗೀಕರಣ ಆಗಲ್ಲ, ಯಾವ ಕಾಲಕ್ಕೂ ಈ ಡಿ ಕೆ ಶಿವಕುಮಾರ್ ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ಏನಂದರೆ KRC ಅಂಥೇಳಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ KRC. ಅವರು ಇಲ್ಲಿ ಬಂದುಬಿಟ್ಟು ಸರ್ವೆ ಮಾಡಿ ಏನೋ ಒಂದು ಖಾಸಗೀಕರಣ ಮಾಡಬೇಕು, ಟಾಟಾದವ್ರು ಕೊಡಬೇಕಂತೇಳಿ ಅವರು ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆ ಪ್ರಸ್ತಾವನೆ BJP ಸರ್ಕಾರ ಇದ್ದಾಗ ಆಗಿದ್ದದು, BJPಯವರು ಮಾಡಿದ್ದದು. BJPಯವ್ರಿಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಪ್ರೈವೇಟ್ ಮಾಡಬೇಕನ್ನೋಂಥದ್ದು ಅವ್ರ ಉದ್ದೇಶ. ಹಾಗಾಗಿ ಆ BJPಯವರು ಅದು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ತೀರ್ಮಾನ ತೊಗೊತೀನಿ, ಯಾವ ಕಾಲಕ್ಕೂ ಖಾಸಗಿ ಆಗಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ನಮ್ಮ ಹೆಸ್ಕಾಂ 7 ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು ದೊಡ್ಡ ಒಂದು ಸಭೆಯಲ್ಲಿ ನಮ್ಮ ಹೆಸ್ಕಾಂ ಟೋಟಲಿ ಎನರ್ಜಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಸಭೆಯಲ್ಲಿ ಮಾತು ಕೊಟ್ಟಿದ್ದಾರೆ, ಯಾವ ಕಾಲಕ್ಕೂ ನಾವು ಖಾಸಗಿ ಆಗಲಿಕ್ಕೆ ಬಿಡೋದಿಲ್ಲ ಅಂಥೇಳಿ. ಅದಕ್ಕೆ ಯಾರೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ರಾಜ್ಯದಲ್ಲಿ ಈಗಾಗಲೇ ಹೆಸ್ಕಾಮನ್ನು ಖಾಸಗೀಕರಣ ಮಾಡ್ತಾರೆ ಅಂತ ಹೇಳಿ ಒಂದು ಊಹಾಪೋಹ, ಅಂದರೆ ಒಂಥರ ಗಾಳಿ ಸುದ್ದಿ ಹಾಗೆ ಹರಡ್ತಾ ಇದೆ ರಾಜ್ಯದಲ್ಲೆಲ್ಲ. ಅದರಲ್ಲೂ ಕೂಡ ರೈತರು ಹಾಗೂ ಸಂಘಟನೆಗಳು ಎಲ್ಲವೂ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆ ವಿದ್ಯುತ್ ಸಂಬಂಧಪಟ್ಟಂತಹ ಖಾಸಗೀಕರಣ ಆಗುತ್ತೋ ಇಲ್ವೋ ಅಂತ ಹೇಳಿ ಆ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡೋಕೆ ನಮ್ಮ ಜೊತೆ ಇವತ್ತು ವಿದ್ಯುತ್ನ ನಿಗಮದ ಅಧ್ಯಕ್ಷರಾದಂತಹ ಅಜಿಂಪೀರ್ ಖಾದ್ರಿ ಅವರು ಇದ್ದಾರೆ. ಅವರನ್ನ ಕೇಳೋಣ, ವಿದ್ಯುತ್ ಖಾಸಗೀಕರಣ ಆಗುತ್ತೋ ಇಲ್ವೋ ಅಂಥೇಳಿ. ಸರ್, ಈಗಾಗಲೇ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಸಂಘಟನೆ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಏನು ಸರ್, ಖಾಸಗೀಕರಣ ಆಗುತ್ತಾ ಹೆಂಗೆ ಅಂತ ಹೇಳಿ ಸರ್? ಇದು ನೋಡಿ, ಇದು ಖಾಸಗೀಕರಣ ಆಗೋರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ಮೊನ್ನೆ 28ನೇ ತಾರೀಕು ದಿವಸ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ
ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ಇತ್ತು. 25,000 ಅವರೆಲ್ಲ ಅಧಿಕಾರಿಗಳು, ಪವರ್ಮೆನ್ಸು ಎಲ್ಲ ಸೇರಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾಲಕ್ಕೆ ನಾವು ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಪ್ರಪೋಸಲ್ ಯಾವಾಗ ಬಂತು, ಈ BJP ಸರ್ಕಾರ ಇತ್ತಲ್ಲ, BJP ಸರ್ಕಾರದವರು ಈ ಪ್ರಪೋಸಲ್ ತಂದಿದ್ರು. ಇವತ್ತು KREC ಅವರು ಅದಕ್ಕೆ ಮತ್ತೆ ಮೇಲಕ್ಕೆ ಹಾಕಿದ್ದಾರೆ, ಅದು ಮುನ್ನೆಲೆಗೆ ತಂದಿದ್ದಾರೆ. ಹಾಗಾಗಿ ಅದು ಎಲ್ಲೇ ಒಂದು ಕಡೆ ನಮ್ಮ ಎಲ್ಲ ಗ್ರಾಹಕರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಭಯ ಹುಟ್ಟಿದೆ. ಎಲ್ಲಿ ಖಾಸಗೀಕರಣ ಆಗ್ತದೆ, ಎಲ್ಲಿ ನಮಗೆ ತೊಂದರೆ ಆಗ್ತೈತೆ ಅಂಥೇಳಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಕಾಲಕ್ಕೆ ಕಾಂಗ್ರೆಸ್ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಕೆಲಸ ಮಾಡಿರ್ತಕ್ಕಂಥದ್ದು BJP ಅವರು, ಅವ್ರ ಸರ್ಕಾರ ಇದ್ದಾಗ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಏನು ಇವತ್ತು ಪ್ರತಿಭಟನೆಗೆ ಇಳಿದಾರಲ್ಲ ಅವ್ರಿಗೆ ಹೇಳ್ತೀನಿ, BJP ಅವರಿಗೆ ತಕ್ಕ ಪಾಠ ಕಲಿಸ್ರಿ, BJP ಅವರಿಗೆ ನೀವು ಬಹಿಷ್ಕಾರ ಹಾಕಿರಿ, BJP ಅವರಿಗೆ ಕೈ ಹಿಡಿದು ಕೇಳ್ರಿ. ನೀವು ಮಾಡಿರ್ತಕ್ಕಂಥ ಈ ಪಾಪದ ಕೂಸು ಇವತ್ತು ನಮ್ಮ ಮೇಲೆ ಬಂದಿದೆ ಅಂಥೇಳಿ ಅವ್ರಿಗೆ ಕೇಳಬೇಕು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಇಂಧನ ಸಚಿವರು ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಯಾರೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರು ಪ್ರತಿಭಟನೆಗೆ ಇಳಿಬೇಡ್ರಿ. ನಮ್ಮ ಹೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ ಎನರ್ಜಿ ಡಿಪಾರ್ಟ್ಮೆಂಟ್ ಖಾಸಗೀಕರಣ ಆಗೋದಿಲ್ಲ ಅನ್ನೋಂಥದ್ದು ನಾನು ಭಾಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಗೃಹ ಜ್ಯೋತಿ ಬಗ್ಗೆ ರಾಜ್ಯದಲ್ಲಿ ಜನರು ಆತಂಕ ಕೊಡಗಿದ್ದಾರೆ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಮರು ಪರಿಶೀಲನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಗೃಹ ಜ್ಯೋತಿ ಏನಿದೆ, ಅದು ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಕನಸಿನ ಯೋಜನೆ. ಅದು ಈ ರಾಜ್ಯದ ಕಡೆ ಬಡವನಿಗೆ ಇವತ್ತು 5 ಗ್ಯಾರಂಟಿ ತಲುಪಬೇಕನ್ನೋಂಥ ಉದ್ದೇಶದಿಂದ ಅದರಲ್ಲಿ ಗೃಹ ಜ್ಯೋತಿ ಒಂದು. ಅಲ್ಲಿ ಏನಾಗ್ಬಿಟ್ಟಿದೆ, ಭಾಳಷ್ಟು ಅದರಲ್ಲಿ ಪರ ರಾಜ್ಯದವರು ಆ ಯೋಜನೆ ಪಡೆದುಕೊಳ್ಳಕತ್ತಾರ ಅನ್ನೋಂಥದ್ದು ಎಲ್ಲೇ ಒಂದು ಕಡೆ ಅದು ಅನ್ನಿಸ್ತಾ ಇದೆ. ಹಾಗಾಗಿ ಅದೊಂದು ಸರ್ವೆ ಮಾಡ್ತಾಯಿದ್ವಿ, ಪರಿಶೀಲನೆ ಮಾಡ್ತಾಯಿದ್ದೀವಿ. ನಿನ್ನೆ ತಾನೇ ನಾನು ಶಿಗ್ಗಾಂವಲ್ಲಿ ಸ್ವತಃ ನಾನೇ ಹೋಗಿದ್ದೆ, ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ಮನೆ ಅಡ್ಡಾಡಿ ಅಲ್ಲಿ ಅವ್ರದ್ದು ಇಲ್ಲೇ ವಾಸಿಸ್ತಾರಿಲ್ಲ, ಇವ್ರ ನೇಟಿವ್ ಏನು, ಇವ್ರ ಆಧಾರ್ ಕಾರ್ಡ್ ಇದೆಯಲ್ಲ, ಪ್ಯಾನ್ ಕಾರ್ಡ್ ಇದೆಯಲ್ಲ, ರೇಷನ್ ಕಾರ್ಡ್ ಇದೆಯಲ್ಲ, ಅದು ನೋಡಿಕೊಂಡು ಅದು ಫಾರ್ಮೆಟ್ ಇದೆ, ಅದರಲ್ಲಿ ಫಿಲಪ್ ಮಾಡಿ ಕೊಟ್ಟರೆ ಅವರಿಗೆ ಆ ಯೋಜನೆ ತಲುಪ್ತೈತೆ. ಪರ ರಾಜ್ಯದವರು ಈ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಿಗರ ಅಲ್ಲ ಅಂತ ಹೇಳಿದರೆ ಅದು ಯೋಜನೆ ಅವರಿಗೆ ಮುಟ್ಟಂಗಿಲ್ಲ, ಅದು ಡಿಸ್ಕನೆಕ್ಟ್ ಮಾಡ್ತೀವಿ, ಅವ್ರು ಬಿಲ್ ಕಟ್ಟಿ ಇರಬೇಕು. ನಾವು ಪರ ರಾಜ್ಯದವರು ಇಲ್ಲಿ ಬಂದು ಇರಾಕ್ ವಿರುದ್ಧ ಇಲ್ಲ, ನಾವು ಇಲ್ಲಿ ವಾಸಿಸಲಿಕ್ಕೆ ವಿರುದ್ಧ ಇಲ್ಲ. ಇಲ್ಲಿ ಅವರು ಬಂದು ದುಡಿಲಿ, ಅವರು ಒಂದು ತುತ್ತು ಅನ್ನ ಉಣ್ಲಿ ಕರ್ನಾಟಕದಿಂದ. ಆದರೆ ನಮ್ಮ ಏನು ಪವರ್ ಬಳಸ್ತಾರಲ್ಲ ಅದಕ್ಕೆ ಬಿಲ್ ಕಟ್ಟಬೇಕು. ಅವರಿಗೆ ಉಚಿತ ಯೋಜನೆ ಕೊಡೋಂಗಿಲ್ಲ. ಅವರು ಯಾರೇ ಇರಲಿ ಹೊರ ರಾಜ್ಯದವರಿದ್ದಾಗ ಅವರಿಗೆ ಕಟ್ ಮಾಡ್ತೀವಿ. ಈಗಾಗಲೇ ಕೆಲವು ಅದಾವು ಅಂಥೇಳಿ ಕಂಡು ಬಂದಿದೆ. ಅವರಿಗೆಲ್ಲ ಕಟ್ ಮಾಡಲಿಕ್ಕೆ, ಅವರಿಗೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು. ನಮ್ಮ ರಾಜ್ಯದವ್ರಿಗೆ ಅಷ್ಟೇ ಮುಟ್ಟಬೇಕು, ನಿಜವಾದ ಅರ್ಹ ಫಲಾನುಭವಿಗಳಿಗೆ ಮುಟ್ಟಬೇಕು, ಕನ್ನಡಿಗರಿಗೆ ಮುಟ್ಟಬೇಕನ್ನೋಂಥ ಉದ್ದೇಶದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಏನು ಗೃಹ ಜ್ಯೋತಿ ಫಲಾನುಭವಿಗಳಿಗೆ, ಕರ್ನಾಟಕದ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೇನೆ, ನಮ್ಮ ಅಧಿಕಾರಿಗಳಿಗೆ ನೀವು ಸಹಕಾರ ಕೊಡಬೇಕು. ನಿಮ್ಮ ದಾಖಲೆಯ ಮುಖಾಂತರ ಆ ಫಾರ್ಮ್ನಲ್ಲಿ ತುಂಬಿಕೊಡುವಂಥದ್ದು ಕೆಲಸ ತಾವು ಮಾಡಬೇಕಂಥೇಳಿ ನಿಮ್ಮ ಕರ್ನಾಟಕ TV ಮುಖಾಂತರ ನಾನು ಮನವಿ ಮಾಡ್ತೇನೆ. ಇಷ್ಟು ನಿಗಮದ ಅಧ್ಯಕ್ಷರಾದಂಥ ಅಜಂಪೀರ್ ಖಾದ್ರಿ ಅವರ ಮಾತು. ಯಾವುದೇ ರೈತರು ಆತಂಕ ಪಡೋ ಅಗತ್ಯವಿಲ್ಲ. ವಿದ್ಯುತ್ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋದಿಲ್ಲ. ಹಾಗೆ ಈ ಗೃಹ ಜ್ಯೋತಿ ಮರು ಪರಿಶೀಲನೆಯಲ್ಲಿ ಯಾವುದೇ ಜನರು ಆತಂಕ ಪಡಂಗಿಲ್ಲ. ಪರ ರಾಜ್ಯದವರು ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಯೋಜನೆಯನ್ನು ಪಡೆದುಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ಪರಿಶೀಲನೆ ನಡೆದಿದೆ. ಇರ್ಫಾನ್, ಕರ್ನಾಟಕ TV, ಹಾವೇರಿ.